ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಲೋಕೇಶ್ ರಾಠೋಡ್. ಇವತ್ತೊಂದು ಹೊಸ ಸಂಚಿಕೆ ಪಬ್ಲಿಕ್ ಎಕನಾಮಿಕ್ಸ್, ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ವಿಶೇಷವಾಗಿ ಸಾರ್ವಜನಿಕ ಹಣಕಾಸು ಹಾಗೂ ಖಾಸಗಿ ಹಣಕಾಸುಗಳ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ನನ್ನ ಚಾನಲನ್ನು ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದಲ್ಲಿ ಡಾಕ್ಟರ್ ಲೋಕೇಶ್ ರಾಠೋಡ್ ಅಮರ್ತ್ಯ ಸೇನ್ ಅಧ್ಯಯನ ವೇದಿಕೆ ಸಬ್ಸ್ಕ್ರೈಬ್ ಮಾಡಿ. ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ನಡುವಿನ ವ್ಯತ್ಯಾಸ. ಡಿಫರೆನ್ಸ್ ಬಿಟ್ವೀನ್ ಪಬ್ಲಿಕ್ ಫೈನಾನ್ಸ್ ಆ್ಯಂಡ್ ಪ್ರೈವೇಟ್ ಫೈನಾನ್ಸ್. ಸಾರ್ವಜನಿಕ ಹಣಕಾಸು ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿರುತ್ತದೆ, ಆದರೆ ಖಾಸಗಿ ಹಣಕಾಸು ಒಂದು ಸಂಸ್ಥೆ ಇಲ್ಲವೇ ವ್ಯಕ್ತಿಯ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿರುತ್ತದೆ. ಸಾರ್ವಜನಿಕ ಹಣಕಾಸು ಸಮಾಜದ ಹಿತಕ್ಕಾಗಿ, ಖಾಸಗಿ ಹಣಕಾಸು ವೈಯಕ್ತಿಕ ಹಿತಕ್ಕಾಗಿ ನಿರ್ವಹಿಸಲ್ಪಡುತ್ತದೆ. ಸರ್ಕಾರದ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದಂತೆ ಕಾರ್ಯನಿರ್ವಹಣೆಯನ್ನು ಸಾರ್ವಜನಿಕ ಅರ್ಥಶಾಸ್ತ್ರ ಮಾಡುತ್ತದೆ. ವ್ಯಕ್ತಿ, ಕುಟುಂಬ, ಸಂಸ್ಥೆಗಳ ಹಣಕಾಸಿಗೆ ಸಂಬಂಧಿಸಿದಂಥ ವಿಚಾರಗಳನ್ನು ಖಾಸಗಿ ಕಾರ್ಯನಿರ್ವಹಣೆ ಮಾಡುತ್ತದೆ. ಹಾಗಾಗಿ ಖಾಸಗಿ ವ್ಯಕ್ತಿಗಳು ಅಥವಾ ಸಂಸ್ಥೆಗಳ ಆದಾಯ ಮತ್ತು ವೆಚ್ಚಗಳಿಗೆ ಸಂಬಂಧಿಸಿದ ಅಧ್ಯಯನಕ್ಕೆ ಖಾಸಗಿ ಹಣಕಾಸು ಎಂದು ಹೆಸರು. ಖಾಸಗಿ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ನಡುವೆ ಕೆಲವು ಹೋಲಿಕೆಗಳಿವೆ. ಅಂದರೆ ಸರ್ಕಾರವು ಸಾರ್ವಜನಿಕ ಅಭ್ಯುದಯವನ್ನು ಗಮನದಲ್ಲಿರಿಸಿಕೊಂಡು ವೆಚ್ಚವನ್ನು ಕೈಗೊಂಡರೆ, ಖಾಸಗಿ ವ್ಯಕ್ತಿಗಳು ವೈಯಕ್ತಿಕ ಅಭ್ಯುದಯಕ್ಕಾಗಿ ವೆಚ್ಚ ಮಾಡುತ್ತಾರೆ. ಅಂದರೆ ಎರಡೂ ನಿದರ್ಶನಗಳಲ್ಲಿ ಅಭ್ಯುದಯ ಸಾಧನೆ ಮುಖ್ಯ ಧ್ಯೇಯವಾಗಿರುತ್ತದೆ. ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸುಗಳೆರಡರಲ್ಲಿಯೂ ಆದಾಯ ಮತ್ತು ವೆಚ್ಚವನ್ನು ಸಮತೋಲನಗೊಳಿಸುವ ಪ್ರಯತ್ನ ಕಾಣಬಹುದು. ಸಾಧ್ಯವಾದಷ್ಟು ಕಡಿಮೆ ಸಂಪನ್ಮೂಲಗಳ ಮೂಲಕ ಗರಿಷ್ಠ ಹಿತಸಾಧನೆ ಸಾಧಿಸುವುದು ಎರಡೂ ಹಣಕಾಸುಗಳ ಗುರಿಯಾಗಿದೆ. ವೆಚ್ಚ ಮತ್ತು ಆದಾಯದ ಅಂತರವನ್ನು ತುಂಬಲು ಸರ್ಕಾರ ಮತ್ತು ಖಾಸಗಿ ವ್ಯಕ್ತಿಗಳಿಬ್ಬರೂ ಸಾಲ ಎತ್ತುವ ವ್ಯವಸ್ಥೆ ಇದೆ. ಈ ಕೆಲವು ಹೋಲಿಕೆಗಳ ಮೇರೆಗೆ ಖಾಸಗಿ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸು ಒಂದೇ ಆಗಿವೆ ಮತ್ತು ಸಾರ್ವಜನಿಕ ಹಣಕಾಸು ಖಾಸಗಿ ಹಣಕಾಸು ವಿಸ್ತೃತ ಭಾಗ ಎಂದು ಹೇಳಲಾಗುತ್ತೆ. ಇವುಗಳ ಅರ್ಥಗಳನ್ನು ತಿಳಿದುಕೊಳ್ಳೋಣ. ಸಾರ್ವಜನಿಕ ಹಣಕಾಸು ಖಾಸಗಿ ಹಣಕಾಸು ನಡುವಿನ ವ್ಯತ್ಯಾಸ. ಇದರಲ್ಲಿ ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ ಮತ್ತು ವೆಚ್ಚಗಳ ಅಧ್ಯಯನವೇ ಸಾರ್ವಜನಿಕ ಹಣಕಾಸು. ಅಥವಾ ಸಾರ್ವಜನಿಕ ಹಣಕಾಸು ಎಂದರೆ ಸರ್ಕಾರದ ಆದಾಯ, ವೆಚ್ಚ, ಸಾಲ ಮತ್ತು ಹಣಕಾಸು ನಿರ್ವಹಣೆಗೆ ಸಂಬಂಧಿಸಿದ ಆರ್ಥಿಕ ಶಾಸ್ತ್ರದ ಒಂದು ಪ್ರಮುಖ ಶಾಖೆಯನ್ನು ನಾವು ಸಾರ್ವಜನಿಕ ಹಣಕಾಸು ಎಂದು ಹೇಳಬಹುದು. ಅಥವಾ ಸರ್ಕಾರದ ಹಣವನ್ನು ಹೇಗೆ ಸಂಗ್ರಹಿಸುತ್ತದೆ, ಹೇಗೆ ಖರ್ಚು ಮಾಡುತ್ತದೆ ಮತ್ತು ಹೇಗೆ ನಿರ್ವಹಿಸುತ್ತದೆ ಎಂಬುದರ ಅಧ್ಯಯನವೇ ಸಾರ್ವಜನಿಕ ಹಣಕಾಸು ಎಂದು ನಾವು ಹೇಳಬಹುದು. ಉದಾಹರಣೆಯಾಗಿ ತೆಗೆದುಕೊಳ್ಳುವುದಾದರೆ ಸಾರ್ವಜನಿಕ ಆದಾಯ, ಸಾರ್ವಜನಿಕ ಸಾಲ, ಸಾರ್ವಜನಿಕ ವೆಚ್ಚ, ತೆರಿಗೆ ಸಂಗ್ರಹ ಮುಂತಾದವುಗಳನ್ನು ಅಧ್ಯಯನ ಮಾಡುವುದು ಸಾರ್ವಜನಿಕ ಹಣಕಾಸು ಎಂದು ಕರೆಯಬಹುದು. ಖಾಸಗಿ ಹಣಕಾಸು ಪ್ರೈವೇಟ್ ಫೈನಾನ್ಸ್. ಖಾಸಗಿ ಹಣಕಾಸು ಎಂದರೆ ವ್ಯಕ್ತಿ, ಕುಟುಂಬ ಅಥವಾ ಖಾಸಗಿ ಸಂಸ್ಥೆಗಳ ಆದಾಯ, ವೆಚ್ಚ, ಉಳಿತಾಯ ಮತ್ತು ಹೂಡಿಕೆಗಳ ನಿರ್ವಹಣೆಗೆ ಸಂಬಂಧಿಸಿದ ಹಣಕಾಸು ವ್ಯವಸ್ಥೆ. ವೈಯಕ್ತಿಕ ಅಥವಾ ಖಾಸಗಿ ಮಟ್ಟದಲ್ಲಿ ಹಣವನ್ನು ಹೇಗೆ ಸಂಪಾದಿಸಬೇಕು, ಖರ್ಚು ಮಾಡಬೇಕು, ಉಳಿಸಬೇಕು ಮತ್ತು ಹೂಡಿಕೆ ಮಾಡಬೇಕು ಎಂಬುದೇ ಖಾಸಗಿ ಹಣಕಾಸು. ವ್ಯಕ್ತಿ ಅಥವಾ ಖಾಸಗಿ ಸಂಸ್ಥೆಗಳ ಹಣಕಾಸು ವ್ಯವಹಾರಗಳ ಅಧ್ಯಯನವೇ ಖಾಸಗಿ ಹಣಕಾಸು. ಉದಾಹರಣೆಗೆ ವೈಯಕ್ತಿಕ ಆದಾಯ ಮತ್ತು ವೆಚ್ಚ, ಉಳಿತಾಯ, ಹೂಡಿಕೆ, ಖಾಸಗಿ ಸಾಲಗಳ, ಖಾಸಗಿ ಉದ್ಯಮಗಳು, ಹಣಕಾಸು ಇತ್ಯಾದಿಗಳನ್ನು ಇಲ್ಲಿ ನಾವು ಅಧ್ಯಯನ ಮಾಡುತ್ತೇವೆ. ಹಾಗಾದರೆ ಇದರ ಒಂದು ವ್ಯತ್ಯಾಸವನ್ನು ತಿಳಿದುಕೊಳ್ಳೋಣ. ಸಂಪನ್ಮೂಲಗಳ ಸ್ವರೂಪ. ನೇಚರ್ ಆಫ್ ರಿಸೋರ್ಸ್. ಸರ್ಕಾರಕ್ಕೆ ಯಥೇಚ್ಛವಾಗಿ ಸಂಪನ್ಮೂಲಗಳು ಲಭ್ಯವಿದ್ದರೆ ಖಾಸಗಿ ವ್ಯಕ್ತಿಗಳ ಬಳಿ ಮಿತವಾದ ಸಂಪನ್ಮೂಲಗಳು ಇರುತ್ತವೆ. ಸರ್ಕಾರ ತೆರಿಗೆಯ ಮೂಲಕ ಮಾತ್ರವಲ್ಲದೆ ಸಾರ್ವಜನಿಕ ಉದ್ಯಮಗಳ ಲಾಭಗಳು, ಸಾರ್ವಜನಿಕ ಸಾಲಗಳು, ವಿದೇಶಿ ಸಾಲಗಳು ಮುಂತಾದ ಮೂಲಗಳಿಂದ ಸಂಪನ್ಮೂಲಗಳನ್ನು ದೊರಕಿಸಿಕೊಳ್ಳುತ್ತವೆ. ಆದರೆ ಖಾಸಗಿ ವ್ಯಕ್ತಿಗಳ ಸಂಪನ್ಮೂಲಗಳು ಖಾಸಗಿ ಉದ್ಯಮಗಳಿಂದ ಪ್ರಸ್ತುತದಲ್ಲಿ ದೊರೆಯುವ ಲಾಭಗಳು, ಸಣ್ಣ ಸಾಲಗಳು ಮತ್ತು ಹಳೆಯ ಉಳಿತಾಯಗಳನ್ನು ಮಾತ್ರ ಒಳಗೊಂಡಿರುತ್ತವೆ. ಆದ್ದರಿಂದ ಸಾರ್ವಜನಿಕ ಹಣಕಾಸಿನೊಡನೆ ಹೋಲಿಸಿದಾಗ ಖಾಸಗಿ ಹಣಕಾಸಿನಲ್ಲಿ ಸಾಪೇಕ್ಷವಾಗಿ ಹಣಕಾಸಿನ ಕೊರತೆ ಕಂಡುಬರುತ್ತದೆ. ಇದು ಅದರ ಮೊದಲ ವ್ಯತ್ಯಾಸ ಅಂತ ಹೇಳಬಹುದು. ಎರಡನೆಯ ವ್ಯತ್ಯಾಸ ಹಣದ ಸೃಷ್ಟಿ, ಕ್ರಿಯೇಷನ್ ಆಫ್ ಮನಿ. ಸರ್ಕಾರವು ಹಣವನ್ನು ಸೃಷ್ಟಿಸಿ ಚಲಾವಣೆಗೆ ತರುವ ಅಧಿಕಾರ ಹೊಂದಿದ್ದರೆ ಖಾಸಗಿ ವ್ಯಕ್ತಿಗಳಿಗೆ ಅಧಿಕಾರವಿರುವುದಿಲ್ಲ. ಈ ಸಂಗತಿಯು ಸಾರ್ವಜನಿಕ ಮತ್ತು ಖಾಸಗಿ ಹಣಕಾಸಿನ ನಡುವೆ ಇರುವ ಮತ್ತೊಂದು ಪ್ರಮುಖ ವ್ಯತ್ಯಾಸವಾಗಿದೆ. ಸರ್ಕಾರ ಚಲಾವಣೆಗೆ ತರುವ ಹಣ ಕಾಯ್ದೆಬದ್ಧ ನಾಣ್ಯವಾಗಿದ್ದು ಮಾನ್ಯತೆ ಅದು ಪಡೆದಿರುತ್ತೆ. ಹಾಗಾಗಿ
ಖಾಸಗಿ ಹಣಕಾಸು ಮತ್ತು ಸಾರ್ವಜನಿಕ ಹಣಕಾಸಿನ ವ್ಯತ್ಯಾಸದಲ್ಲಿ ನೋಡೋದಾದರೆ ಸಂಪನ್ಮೂಲಗಳ ಸ್ವರೂಪದಲ್ಲಿ ವ್ಯತ್ಯಾಸವನ್ನು ಕಾಣುತ್ತೇವೆ ಮತ್ತು ಹಣದ ಸೃಷ್ಟಿಯಲ್ಲಿ ಕೂಡ ಎರಡರಲ್ಲಿ ವ್ಯತ್ಯಾಸವನ್ನು ನಾವು ಕಾಣುತ್ತೇವೆ. ಇದು ಕಂಡುಬರ್ತಕ್ಕಂಥ ಒಂದು ಪ್ರಮುಖ ವ್ಯತ್ಯಾಸವಾಗಿದೆ. ಅದೇ ರೀತಿಯಾಗಿ ಆದಾಯ ಮತ್ತು ವೆಚ್ಚದ ಹೊಂದಾಣಿಕೆ, ಅಡ್ಜಸ್ಟ್ಮೆಂಟ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಇದು ಕೂಡ ಎರಡರ ನಡುವೆ ಇರತಕ್ಕಂಥ ವ್ಯತ್ಯಾಸವಾಗಿದೆ. ಖಾಸಗಿ ವ್ಯಕ್ತಿಗಳು ವೆಚ್ಚವನ್ನು ತಮ್ಮ ಆದಾಯಕ್ಕೆ ಸರಿದೂಗಿಸಲು ಪ್ರಯತ್ನಿಸುತ್ತಾರೆ. ಅಂದರೆ ಮೊದಲು ಆದಾಯವನ್ನು ಲೆಕ್ಕಾಚಾರ ಮಾಡಿ ನಂತರ ಅದಕ್ಕೆ ತಕ್ಕಂತೆ ವೆಚ್ಚವನ್ನು ಕೈಗೊಳ್ಳುತ್ತಾರೆ. ಆದರೆ ಸಾರ್ವಜನಿಕ ಪ್ರಾಧಿಕಾರಗಳು ಆದಾಯವನ್ನು ವೆಚ್ಚಕ್ಕೆ ಸರಿದೂಗಿಸಲು ಪ್ರಯತ್ನಿಸುತ್ತವೆ. ಅಂದರೆ ಸಾರ್ವಜನಿಕ ಹಣಕಾಸಿನಲ್ಲಿ ಮೊದಲು ವೆಚ್ಚವನ್ನು ಅಂದಾಜು ಮಾಡಿ ನಂತರ ಅದನ್ನು ಈಡೇರಿಸಲು ವಿವಿಧ ಮೂಲಗಳಿಂದ ಆದಾಯವನ್ನು ಎತ್ತಲಾಗುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣವೇನೆಂದರೆ ಸಾಮಾನ್ಯವಾಗಿ ಖಾಸಗಿ ವ್ಯಕ್ತಿಗಳಿಗೆ ತಮ್ಮ ಆದಾಯದ ಗಾತ್ರ ಮೊದಲೇ ತಿಳಿದಿರುತ್ತದೆ, ಆದರೆ ಸಾರ್ವಜನಿಕ ಪ್ರಾಧಿಕಾರಿಗಳಿಗೆ ಈ ಒಂದು ಆದಾಯ ಪ್ರಮಾಣ ಗೊತ್ತಿರುವುದಿಲ್ಲ. ಹಾಗಾಗಿ ಆದಾಯ ವೆಚ್ಚದ ಹೊಂದಾಣಿಕೆ ಇದು ವ್ಯತ್ಯಾಸ ಅಂತ ಹೇಳ್ಬೋದು. ಅದೇ ರೀತಿ ಹಣಕಾಸಿನ ಬಗ್ಗೆ ಪ್ರಚಾರ, ಸಾರ್ವಜನಿಕ ಆದಾಯ ವೆಚ್ಚ ಮತ್ತು ಸಾಲಗಳ ಬಗ್ಗೆ ಸರ್ಕಾರವು ಸಾಧ್ಯವಿದ್ದಷ್ಟು ಹೆಚ್ಚಿನ ಪ್ರಚಾರವನ್ನು ನೀಡುತ್ತದೆ. ಎಲ್ಲ ಜನರಿಗೂ ಹಣಕಾಸಿನ ಪರಿಸ್ಥಿತಿ ತಿಳಿಯಲೇಬೇಕೆಂಬುದು ಇದರ ಉದ್ದೇಶವಾಗಿರುತ್ತದೆ. ಇದಕ್ಕೆ ವಿರುದ್ಧವಾಗಿ ಖಾಸಗಿ ಹಣಕಾಸಿನಲ್ಲಿ ಗೌಪ್ಯತೆ ಕಂಡುಬರುತ್ತದೆ. ಅಂದರೆ ಖಾಸಗಿ ವ್ಯಕ್ತಿಗಳು ತಮ್ಮ ಆದಾಯ ವೆಚ್ಚ, ಆದಾಯದ ಮೂಲಗಳು ಮುಂತಾದವುಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಸಾಧ್ಯವಾದಷ್ಟು ಗೌಪ್ಯವಾಗಿಡಲು ಪ್ರಯತ್ನಿಸುತ್ತದೆ. ಹಾಗಾಗಿ ಹಣಕಾಸಿನ ಬಗ್ಗೆ ಪ್ರಚಾರ ಇದು ಕೂಡ ಒಂದು ವ್ಯತ್ಯಾಸ ಅಂತ ಹೇಳಬಹುದು. ಆದಾಯ ಎತ್ತುವಿಕೆಯ ವಿಧಾನ, ಮೆಥಡ್ಸ್ ಆಫ್ ರೈಸಿಂಗ್ ಇನ್ಕಮ್, ಸರ್ಕಾರವು ಬಲಾತ್ಕಾರವನ್ನು ಪ್ರಯೋಗಿಸಿ ತೆರಿಗೆ ಮೂಲದಿಂದ ಆದಾಯವನ್ನು ಪಡೆಯುತ್ತದೆ. ತೆರಿಗೆಯನ್ನು ತಪ್ಪಿಸಿಕೊಳ್ಳುವ ಮಾರ್ಗಗಳೇ ಇರುವುದಿಲ್ಲ. ಆದರೆ ಖಾಸಗಿ ವ್ಯಕ್ತಿಗಳು ಯಾವುದೇ ವಿಧವಾದ ಬಲಾತ್ಕಾರದ ಮೂಲಕ ವರಮಾನವನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ. ಏಕಸ್ವಾಮ್ಯ ಖಾಸಗಿ ಉದ್ಯಮದಲ್ಲಿ ಮಾತ್ರ ಹೆಚ್ಚಿನ ಬೆಲೆ ನಿರ್ಧರಿಸುವ ಮೂಲಕ ಬಲಾತ್ಕಾರವಾಗಿ ಹಣ ವಸೂಲು ಮಾಡಲು ಅವಕಾಶ ಇರುತ್ತದೆ. ಆದರೆ ಸರ್ಕಾರ ಹೊಂದಿರುವ ಬಲಾತ್ಕಾರದ ಅಧಿಕಾರ ತುಂಬ ವ್ಯಾಪಕವಾದದ್ದು ಅನ್ನೋದನ್ನು ಇಲ್ಲಿ ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವೆ ಇರತಕ್ಕಂತಹ ಪ್ರಮುಖ ವ್ಯತ್ಯಾಸಗಳು, ಖಾಸಗಿ ಹಣಕಾಸಿನ ಬಗ್ಗೆ ಪ್ರಚಾರವನ್ನು ಕೈಗೊಳ್ಳೋದು, ಪಬ್ಲಿಸಿಟಿ ಅಬೌಟ್ ದಿ ಫೈನಾನ್ಸ್, ಅದೇ ರೀತಿಯಾಗಿ ಆದಾಯ ಎತ್ತುವಿಕೆಯ ವಿಧಾನ, ಮೆಥಡ್ ಆಫ್ ರೈಸಿಂಗ್ ಇನ್ಕಮ್, ಈ ಎರಡು ಅಂಶಗಳು ಕೂಡ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ನಡುವೆ ಇರತಕ್ಕಂಥ ವ್ಯತ್ಯಾಸವನ್ನು ತಿಳಿಸುತ್ತೆ. ಅದೇ ರೀತಿಯಾಗಿ ವೆಚ್ಚವನ್ನು ನಿರ್ದೇಶಿಸುವ ಸಂಗತಿಗಳು, ಫ್ಯಾಕ್ಟರ್ ಗೈಡಿಂಗ್ ದ ಎಕ್ಸ್ಪೆಂಡಿಚರ್, ಖಾಸಗಿ ವ್ಯಕ್ತಿಗಳು ಕೈಗೊಳ್ಳುವ ವೆಚ್ಚವು ಆರ್ಥಿಕ ಮತ್ತು ಉದ್ಯಮ ಸ್ಥಿತಿಗತಿಗಳು, ಆಯಾ ಪ್ರದೇಶಗಳಲ್ಲಿನ ಸಾಮಾಜಿಕ ಪದ್ಧತಿಗಳು, ಸಂಪ್ರದಾಯಗಳು ಮುಂತಾದವುಗಳಿಂದ ನಿರ್ಧಾರವಾಗುತ್ತದೆ. ಆದರೆ ಸಾರ್ವಜನಿಕ ವೆಚ್ಚವು ಸರ್ಕಾರ ಸಮಗ್ರ ಆರ್ಥಿಕ ನೀತಿಗೆ ಅನುಗುಣವಾಗಿರುತ್ತದೆ. ಆರ್ಥಿಕ ಅಭಿವೃದ್ಧಿ ಅವಶ್ಯಕತೆಗಳಿಗೆ ತಕ್ಕಂತೆ ಸಾರ್ವಜನಿಕ ವೆಚ್ಚವು ನಿರ್ಧರಿಸಲ್ಪಡುತ್ತದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ. ಹಾಗಾಗಿ ವೆಚ್ಚವನ್ನು ನಿರ್ಧರಿಸುವ ಸಂಗತಿಗಳು ಇದು ಒಳಗೊಂಡಿರುತ್ತೆ. ವೆಚ್ಚದ ಉದ್ದೇಶ, ಪರ್ಪೋಸ್ ಆಫ್ ಎಕ್ಸ್ಪೆಂಡಿಚರ್, ವೆಚ್ಚವನ್ನು ಕೈಗೊಳ್ಳುವ ಉದ್ದೇಶದಲ್ಲಿಯೂ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವೆ ಮೂಲಭೂತವಾದ ವ್ಯತ್ಯಾಸ ಗೋಚರಿಸುತ್ತದೆ. ಖಾಸಗಿ ವೆಚ್ಚದ ಪ್ರಮುಖ ಉದ್ದೇಶವೆಂದರೆ ಲಾಭ ಗಳಿಕೆ, ಆದರೆ ಸಾರ್ವಜನಿಕ ವೆಚ್ಚದ ಉದ್ದೇಶ ಪ್ರಜೆಗಳಿಗೆ ಉತ್ತಮ ಸೇವೆ ಮತ್ತು ಸೌಲಭ್ಯಗಳನ್ನು ಕಲ್ಪಿಸಿಕೊಡುವುದಾಗಿದೆ. ಇಲ್ಲಿ ಸೇವಾದಯವೇ ಪ್ರಮುಖವಾಗಿರುತ್ತದೆ, ಲಾಭ ಗಳಿಕೆಯ ದಯ ದ್ವಿತೀಯವಾದದ್ದು ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಹಾಗಾಗಿ ಈ ಎರಡು ಅಂಶಗಳು ಕೂಡ ವೆಚ್ಚವನ್ನು ನಿರ್ಧರಿಸುವ ಸಂಗತಿಗಳಾಗಿರ್ಬೋದು, ವೆಚ್ಚದ ಉದ್ದೇಶಗಳಾಗಿರ್ಬೋದು, ಇವುಗಳು ಕೂಡ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ನಡುವೆ ಇರತಕ್ಕಂತಹ ವ್ಯತ್ಯಾಸಗಳನ್ನು ತಿಳಿಸಿಕೊಡ್ತಕ್ಕಂತಹ ಪ್ರಮುಖ ಅಂಶಗಳಾಗಿವೆ ಅನ್ನೋದನ್ನು ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗ್ತದೆ. ಹಾಗಾಗಿ ವೆಚ್ಚವನ್ನು ನಿರ್ಧರಿಸುವ ಸಂಗತಿಗಳಾಗಿರ್ಬೋದು, ವೆಚ್ಚದ ಉದ್ದೇಶಗಳಾಗಿರ್ಬೋದು, ಇವೆರಡೂ ಅಂಶಗಳು ಕೂಡ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ತಿಳಿಸ್ಕೊಡ್ತದೆ. ಅದೇ ರೀತಿಯಾಗಿ ಆಯವ್ಯಯ ಅವಧಿ, ಪೀರಿಯಡ್ ಆಫ್ ಪರ್ಟೈನಿಂಗ್ ಟು ದಿ ಬಜೆಟ್, ಸಾರ್ವಜನಿಕ ಹಣಕಾಸಿನಲ್ಲಿ ಆಯವ್ಯಯದ ಅವಧಿಯು 1 ವರ್ಷವಾಗಿರುತ್ತದೆ. ಈ ಅವಧಿಯನ್ನು ಗಮನದಲ್ಲಿರಿಸಿಕೊಂಡು ಆದಾಯ ಮತ್ತು ವೆಚ್ಚವನ್ನು ಸರಿದೂಗಿಸಲು ಪ್ರಯತ್ನಿಸಲಾಗುತ್ತದೆ. ಆದರೆ ಖಾಸಗಿ ಹಣಕಾಸಿನಲ್ಲಿ ಆಯವ್ಯಯ ಅವಧಿಯು 1 ವರ್ಷಕ್ಕಿಂತ ಕಡಿಮೆಯಾಗಿರುತ್ತದೆ. ಸಾಮಾನ್ಯವಾಗಿ ಖಾಸಗಿ ಸಂಸ್ಥೆ ಅಥವಾ ವ್ಯಕ್ತಿಗಳು 1 ವಾರ ಅಥವಾ 1 ತಿಂಗಳಿನ ಅವಧಿಗೆ ಆಯವ್ಯಯವನ್ನು ರೂಪಿಸುವ ಪದ್ಧತಿ ರೂಢಿಯಲ್ಲಿ ಇಟ್ಟುಕೊಂಡಿರುತ್ತಾರೆ. ಅದೇ ರೀತಿ 9ನೇ ಅಂಶ, ಭವಿಷ್ಯಕ್ಕಾಗಿ ಪೂರ್ವ ಸಿದ್ಧತೆ, ಪ್ರಾವಿಷನ್ ಫಾರ್ ದಿ ಫ್ಯೂಚರ್, ಖಾಸಗಿ ವ್ಯಕ್ತಿಗಳು ಭವಿಷ್ಯಾವಧಿಗಾಗಿ ಹೆಚ್ಚಿನ ಹಣವನ್ನು ಮೀಸಲಿಡಲಾಗಿರುವುದಿಲ್ಲ.
ಪ್ರಸ್ತುತ ಅವಶ್ಯಕತೆಗಳ ಈಡೇರಿಕೆಗೆ ಅವರಿಗೆ ಮುಖ್ಯವಾಗಿರುತ್ತದೆ. ಆದರೆ ಸರ್ಕಾರ ಶಾಶ್ವತ ಸಂಸ್ಥೆಯಾಗಿರುವುದರಿಂದ ದೀರ್ಘಾವಧಿಯನ್ನು ಗಣನೆಯಲ್ಲಿಟ್ಟುಕೊಂಡು ಭವಿಷ್ಯತ್ತಿಗಾಗಿ ವೆಚ್ಚವನ್ನು ಕೈಗೊಳ್ಳುವ ಮತ್ತು ಸಂಪನ್ಮೂಲಗಳನ್ನು ಸಂರಕ್ಷಿಸುತ್ತದೆ. ಹೀಗೆ ಆಯವ್ಯಯ ಅವಧಿ ಮತ್ತು ಭವಿಷ್ಯಕ್ಕಾಗಿ ಪೂರ್ವ ಸಿದ್ಧತೆ ಅಂತಕ್ಕಂತಹ ಎರಡೂ ಅಂಶಗಳು ಕೂಡ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ತಿಳಿಸ್ಕೊಡ್ತಕ್ಕಂತಹ ಎರಡು ಪರಿಕಲ್ಪನೆಗಳಾಗಿವೆ. ಹೀಗೆ 9 ಅಂಶಗಳನ್ನು ನೋಡಿದಾಗ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ನಡುವೆ ಇರತಕ್ಕಂತಹ ವ್ಯತ್ಯಾಸವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ನೋಡಿದಾಗ ಸಾರ್ವಜನಿಕ ಹಣಕಾಸಿನ ಒಂದು ಉಪಸಂಹಾರವನ್ನು ನಾವು ಇಲ್ಲಿ ಮುಂದಿನಂತೆ ನೋಡಬಹುದು. ಉಪಸಂಹಾರ ಒಟ್ಟಾರೆಯಾಗಿ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸು ಎರಡೂ ಹಣದ ಸಂಗ್ರಹ, ಬಳಕೆ ಹಾಗೂ ನಿರ್ವಹಣೆಗೆ ಸಂಬಂಧಿಸಿದವುಗಳಾದರೂ ಅವುಗಳ ಉದ್ದೇಶ, ವ್ಯಾಪ್ತಿ ಮತ್ತು ಕಾರ್ಯವಿಧಾನಗಳಲ್ಲಿ ಸ್ಪಷ್ಟವಾದ ವ್ಯತ್ಯಾಸವಿದೆ. ಸಾರ್ವಜನಿಕ ಹಣಕಾಸು ಜನಸಾಮಾನ್ಯರ ಹಿತ, ಸಾಮಾಜಿಕ ಕಲ್ಯಾಣ ಮತ್ತು ಆರ್ಥಿಕ ಅಭಿವೃದ್ಧಿಯನ್ನು ಗುರಿಯಾಗಿಟ್ಟುಕೊಂಡಿದ್ದು ಸರ್ಕಾರದ ಮೂಲಕ ನಿರ್ವಹಿಸಲಾಗುತ್ತೆ. ಇದರಲ್ಲಿ ತೆರಿಗೆ ಸಂಗ್ರಹ, ಸಾರ್ವಜನಿಕ ವೆಚ್ಚ ಮತ್ತು ಸಾರ್ವಜನಿಕ ಸಾಲಗಳು ಮುಖ್ಯವಾಗಿವೆ. ಇದರ ವಿರುದ್ಧವಾಗಿ ಖಾಸಗಿ ಹಣಕಾಸು ವ್ಯಕ್ತಿಗಳು, ಕುಟುಂಬಗಳು ಅಥವಾ ಖಾಸಗಿ ಸಂಸ್ಥೆಗಳ ವೈಯಕ್ತಿಕ ಲಾಭ, ಉಳಿತಾಯ ಮತ್ತು ಆರ್ಥಿಕ ಸುರಕ್ಷತೆಯ ಮೇಲೆ ಕೇಂದ್ರೀಕರಿಸಿದೆ. ಇದರಲ್ಲಿ ಆದಾಯ ವೆಚ್ಚದ ಸಮತೋಲನ ಮತ್ತು ಲಾಭವೇ ಪ್ರಧಾನ ಗುರಿಯಾಗಿರುತ್ತದೆ. ಅಂತಿಮವಾಗಿ ಸಾರ್ವಜನಿಕ ಹಣಕಾಸು ಸಮಾಜದ ಒಟ್ಟಾರೆ ಅಭಿವೃದ್ಧಿಗೆ ಸೇವೆ ಸಲ್ಲಿಸಿದರೆ, ಖಾಸಗಿ ಹಣಕಾಸು ವೈಯಕ್ತಿಕ ಮತ್ತು ಸಂಸ್ಥೆಗಳ ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗಿ ಕೆಲಸ ಮಾಡುತ್ತದೆ.